ಸದಾ ಪಾನೀಯವನ್ನೇ ಬಯಸುವಂತಹ ಹಲಸು ಮಾವುಗಳ ಕಾಲವಾದ ಬೇಸಿಗೆಯಲ್ಲಿ ಹಲಸಿನ ಬೀಜದ ಪಾನೀಯವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಅದಕ್ಕೆ ನಾನು 40 ಹಲಸಿನ ಬೀಜವನ್ನು ತಗೊಂಡಿದ್ದೇನೆ. 4ರಿಂದ 5 ವಿಸಿಲ್ ಬರೋ ತನಕ ಅದನ್ನು ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ. ನಂತರದಲ್ಲಿ ಅದರ ಸಿಪ್ಪೆಯನ್ನು ತೆಗಿಬೇಕು. ಬೀಜ ಹಸಿಯಾಗಿದ್ದರೆ ಬೇಯಿಸಿಕೊಂಡ ನಂತರ ಸಿಪ್ಪೆಯನ್ನು ತೆಗೀರಿ. ಒಣಗಿದ್ರೆ ಬೇಯಿಸುವ ಮುಂಚೆನೇ ಸಿಪ್ಪೆ ತೆಕ್ಕೊಳ್ಬಹುದು. ಇಲ್ಲಿ 4ರಿಂದ 5 ಜನಕ್ಕೆ ಬೇಕಾಗುವಷ್ಟು ನಾನು ಈ ಪಾನೀಯವನ್ನು ಮಾಡ್ತಾ ಇದ್ದೇನೆ. ಅದರ ಪ್ರಕಾರವಾಗಿ ಬೆಲ್ಲ ಮತ್ತು ಬೀಜವನ್ನು ಬಳಸಿದ್ದೇನೆ. ಬೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಬಹುದು. ಈ ಥರ ನೀರು ಹಾಕದೆ ಫಸ್ಟು ಡ್ರೈ ಆಗಿಯೇ ಹುಡಿಯಾಗುವಷ್ಟು ಹರ್ಕೊಳ್ಳಿ. ನಂತರದಲ್ಲಿ ಎಷ್ಟು ನೀರು ಬೇಕು ಅಷ್ಟು ಆ್ಯಡ್ ಮಾಡ್ಕೊಳ್ತಾ ನುಣ್ಣಗೆ ಅದನ್ನು ಹರ್ಕೊಳ್ತಾ ಹೋಗಿ. ಇದಕ್ಕೆ ಹಾಲನ್ನು ಕೂಡ ಹಾಕಿ ಅರ್ದು ಮಿಲ್ಕ್ ಶೇಕ್ ಥರ ಮಾಡಬಹುದು. ಅರ್ಧ ಚಮಚ ಏಲಕ್ಕಿ ಹಾಗೆ ಚಿಟಿಕೆ ಉಪ್ಪನ್ನು ಹಾಕಿ, ಉಪ್ಪು ರುಚಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ, ಹಾಗೆ ಏಲಕ್ಕಿ ಘಮಕ್ಕಾಗಿ. ಹಾಲನ್ನು ಹಾಕಿ ಮಾಡಿ ಮಿಲ್ಕ್ ಶೇಕ್ ಥರನೂ ಮಾಡ್ಬೋದು. ಈ ಬಾರಿ ನಾನು ಬರೀ ನೀರನ್ನು ಹಾಕಿ ಪಾನೀಯವನ್ನು ಮಾಡಿದ್ದೇನೆ. ಪ್ರೋಟೀನ್ ರಿಚ್ ಆಗಿರುವಂತಹ ಈ ಆರೋಗ್ಯಕರವಾದ ಪಾನೀಯ ಈಗ ಸವಿಯಲು ಸಿದ್ಧ. ಇದರ ಆರೋಗ್ಯ ಮಾಹಿತಿಗಳನ್ನು ತಿಳಿದುಕೊಳ್ಳೋದಕ್ಕೆ ಕ್ಯಾಪ್ಷನನ್ನು ಓದಿ. ಧನ್ಯವಾದಗಳು.